ಹೆಲೋ ಸ್ನೇಹಿತರೆ, ಓಜಸ್ ಫ್ಲೋಗೆ ಸ್ವಾಗತ. ನೀವು ಈ ಧ್ಯಾನನ ಪ್ರಾರಂಭಿಸಬೇಕು ಅಂತ ಡಿಸೈಡ್ ಮಾಡಿದ್ರೆ ಸ್ಪೆಷಲ್ ಆಗಿರೋ ಧ್ಯಾನನ ಇವತ್ತೇ ಹೇಳ್ತಿದ್ದೇನೆ. ಕೂತು ಧ್ಯಾನ ಮಾಡಿ ಬೋರ್ ಆದವರಿಗೆ ನಿಂತು ಧ್ಯಾನ ಮಾಡೋದ್ರ ಬಗ್ಗೆ ತಿಳಿಸಿಕೊಡ್ತಿದ್ದೇನೆ. ಈ ಧ್ಯಾನನ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋ ಪೀಪಲ್ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದ್ರೆ ಅವರಿಗೆ ಚಾಲೆಂಜಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಮೆಡಿಟೇಷನ್ ನಿಂದ ಆಗೋ ಉಪಯೋಗ ಎಲ್ಲರಿಗೂ ಗೊತ್ತು. ನಮ್ಮ ಮೈಂಡ್ ಬಾಡಿಗೆ ಇದು ಪವರ್ಫುಲ್ ಆದ ಧ್ಯಾನ. ಇಡೀ ನಮ್ಮ ಪರ್ಸನಾಲಿಟಿನ ಬಿಲ್ಡ್ ಮಾಡಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯನ ಕಾಪಾಡುತ್ತೆ. ಹಾಗೆ ನಮ್ಮ ವಿಲ್ ಪವರ್ ಇನ್ಕ್ರೀಸ್ ಮಾಡುತ್ತೆ. ಇನ್ನೊಬ್ಬರ ಮನಸ್ಸನ್ನ ತಿಳ್ಕೊಳ್ಳೋಕೆ ಕೂಡ ಸಹಾಯ ಮಾಡುತ್ತೆ. ಅದ್ರ ಜೊತೆ ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಡುತ್ತೆ. ಹಾಗೆ ಟೆನ್ಷನ್ ಫ್ರೀ ಲೈಫ್, ನೆಮ್ಮದಿ ಜೀವನ ಮತ್ತೇನು ಬೇಕು ಹೇಳಿ. ಇದ್ರ ಅಡ್ವಾಂಟೇಜ್ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಈ ಧ್ಯಾನನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಒಂಟಿ ಕಾಲಿನಲ್ಲಿ ನಿಂತು ತಪಸ್ಸನ್ನ ಮಾಡ್ತಿದ್ರು. ನಾವು ಈ ಚಾಲೆಂಜ್ ಅನ್ನ ಚಿಕ್ಕ ವಯಸ್ಸಿನಲ್ಲಿರುವಾಗ ಟ್ರೈ ಮಾಡಿದ್ವಿ. ಒಂಟಿ ಕಾಲಲ್ಲಿ ನಿಂತುಕೊಂಡು ಯಾರು ಮೊದಲೇ ಕಾಲು ಬಿಡ್ತಾರೆ ಅಂತ. ಈಗ ನಾವು ಅದೇ ಟ್ರೈ ಮಾಡೋಣ. ಆದ್ರೆ ಯಾರು ಬೀಳ್ತಾರೆ ಅಂತ ಅಲ್ಲ, ಧ್ಯಾನದಲ್ಲಿ ಯಾರು ಹೇಳ್ತಾರೆ ಅಂತ. ಅರ್ಥ ಆಗಲಿಲ್ವಾ? ಹೇಳ್ತೀನಿ ಕೇಳಿ. ಈಗ ನಾವು ಮಾಡೋಕೆ ಹೊರಟಿರೋ ಧ್ಯಾನ ಒಂಟಿ ಕಾಲಲ್ಲಿ ನಿಂತು ಮಾಡೋದು. ಅದು ದೊಡ್ಡ ನಮಸ್ಕಾರದ ಜೊತೆ. ಅಂದ್ರೆ ಈ ತರ. ಈ ಆಸನನ ವೃಕ್ಷಾಸನ ಅಂತ ಕರೀತಾರೆ. ನಾವು ಈ ವೃಕ್ಷಾಸನದಲ್ಲಿ ನಿಂತು 5ರಿಂದ 10 ನಿಮಿಷ ಧ್ಯಾನ ಮಾಡಬಹುದು. ಇದನ್ನ ಮಾಡೋದ್ರಿಂದ ಬಹುಬೇಗ ದೇಹ ಮತ್ತು ಮನಸ್ಸು ನಿಯಂತ್ರಣಕ್ಕೆ ಬಂದು ಏಕಾಗ್ರತೆ ಹೆಚ್ಚಾಗುತ್ತೆ. ಸರಿ ಲೇಟ್ ಮಾಡದೆ ಧ್ಯಾನದ ಬಗ್ಗೆ ಹೇಳ್ತೇನೆ. ಆದ್ರೆ ಧ್ಯಾನನ ನಿಮ್ ಜೊತೆ ಮಾಡೋಲ್ಲ. ಏಕೆಂದ್ರೆ ನಿಮ್ಗೆ ಅನುಕೂಲವಾಗುವಂತಹ ಟೈಮ್ನ ನೀವು 3 ನಿಮಿಷನೋ 5 ನಿಮಿಷನೋ ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ಟ್ರೈ ಮಾಡಿ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒಂದೇ ಸಲ ಜಾಸ್ತಿ ಟೈಮ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ. ನಿಧಾನವಾಗಿ ಹೆಚ್ಚು ಮಾಡ್ತಾ ಬನ್ನಿ. ನೇರವಾಗಿ ನಿಂತು ಬಲಗಾಲನ್ನ ಎಡಗಾಲಿನ ತೊಡೆಯ ಮೇಲೆ ಇರಿಸಿ. ದೇಹವನ್ನು ಅಲುಗಾಡಿಸದೆ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನಮಸ್ಕಾರ ಮಾಡಬೇಕು. ಹಾಗೆ ನಿಧಾನವಾಗಿ ಎರಡೂ ಕಣ್ಣನ್ನು ಮುಚ್ಚಿಕೊಂಡು ಉಸಿರಾಟವನ್ನೇ ಗಮನಿಸಬೇಕು. ಮೊದಲು ನಿಮಗೆ ಈ ವೃಕ್ಷಾಸನದಲ್ಲಿ ಸಮತೋಲನ ಸಿಗುವುದು ಕಷ್ಟ. ಲೈಟ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತೀರಾ. ಹಾಗಾಗಿ ನಿಮ್ಗೊಂದು ಐಡಿಯಾ. ಸ್ಟಾರ್ಟಿಂಗ್ ಅಲ್ಲಿ ನೀವು ಗೋಡೆಗೆ ಒರಗಿ ಮಾಡಬಹುದು. ಹಾಗೆ ಪ್ರಾಕ್ಟೀಸ್ ಆಗ್ತಾ ಯಾವುದರ ಸಹಾಯವಿಲ್ಲದೆ ನಿಲ್ಬಹುದು. ಹೀಗೆ ನಿಂತು ಉಸಿರನ್ನ ಗಮನಿಸುತ್ತಾ ಧ್ಯಾನ ಮಾಡೋದನ್ನ ವೃಕ್ಷಾಸನದ ಧ್ಯಾನ ಅಂತ ಕರೀತಾರೆ. ನೀವೆಲ್ಲ ಮೃತ್ಯುಂಜಯ ಹೋಮ ಕೇಳಿರ್ತೀರಾ. ವೃಕ್ಷಾಸನದಲ್ಲಿ ನಿಂತು ಬ್ರಹ್ಮ ಮುದ್ರೆ ಹಿಡಿದು 108 ಬಾರಿ ಮೃತ್ಯುಂಜಯ ಮಂತ್ರ ಹೇಳಿದರೆ 10 ಬಾರಿ ಮೃತ್ಯುಂಜಯ ಹೋಮ ಮಾಡಿದ ಫಲ ಸಿಗುತ್ತದೆ ಅಂತೆ. ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಲೇಟ್ ಮಾಡಬೇಡಿ. ಇವತ್ತಿಂದ ಪ್ರಾಕ್ಟೀಸ್ ಮಾಡಿ. ಎಲ್ಲರ ಜೀವನ ಸಮೃದ್ಧಿಯಾಗಲಿ. ನೀವು ಸ್ಟ್ರಾಂಗ್ ಆಗಿ ನಿಮ್ಮವರಿಗೂ ಸ್ಟ್ರಾಂಗ್ ಮಾಡಿ. ಹಾಗಾಗಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಇದೇ ತರ ಮೆಡಿಟೇಷನ್ ರಿಲೇಟೆಡ್ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ. ಬಾಯ್.